ತಾಯಿ ಅಳ್ತಿದ್ದಾರೆ ಅಂತ ನೋಡಿ ಆಡ್ಕೊಳ್ತೆ. ಅರ್ಬೇಡಮ್ಮ. ಹೌದಲ್ಲ, ಎಲ್ಲರೂ ಆಡ್ಕೋತಾರೆ. ಆದ್ರೆ ಇವತ್ತು ನನ್ನ ಮಗ ಕತ್ತಲ್ ಕೋಣೆಯಲ್ಲಿ ಯಾಕೆ ಹೇಳ್ತು ಮೊಲ ಮಗನೆ? ಅಮ್ಮ, ಇವತ್ತು ಕತ್ತಲ್ ಕೋಣೆಯಲ್ಲಿ ಇರ್ಬೋದು, ಆದ್ರೆ ನಾಳೆ ಬೆಳಗ್ಗೆ ಬಂದೇ ಬರ್ತೀನಮ್ಮ. ನೀನ್ ಅಳ್ಬೇಡಮ್ಮ. ಇನ್ನೇನ್ ಮಾಡ್ಲಿಕ್ಕಂತ ತರ ಸ್ವತಂತ್ರವಾಗಿ ಹಾರಾಡ್ಕೊಂಡಿರ್ಬೇಕಾಯ್ತು ನನ್ನ ಮಗ. ಇವತ್ತು ಜೈಲ್ ಸೇರಿದಂತ ನೋಡಿ ಅಳ್ದು ಮತ್ತೇನ್ ಮಾಡ್ಲು? ಅಮ್ಮ, ಕೆಲವು ದಿನಗಳ ಕಳೀಲಿ, ಇದನ್ನ ಹೊರಬಂದು ಸ್ವತಂತ್ರನಾಗಿ ನಿನ್ ಜೊತೆ ಓಡಾಡ್ತೀನಮ್ಮ. ನೀನ್ ಅಳ್ಬೇಡ. ನೀನು ಅಳೋದನ್ನ ನನ್ನಿಂದ ನೋಡಕ್ಕಾಗಲ್ಲ ಅಮ್ಮ. ಮತ್ತೆ ನೀನಿಲ್ಲಿಂದ ಹೊರಗೆ ಬರಕ್ಕಾಗಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಪ್ಪ. ನನಗೆ ಕಲ್ಲು ಶಿಕ್ಷೆ ವಿಧಿಸಿರೋದು ನನಗೆ ಗೊತ್ತು. ನಿಮ್ಮಿಬ್ರು ಕೊನೆ ಬೇಡಿ ಅನ್ನೋದು ನನಗೆ ಗೊತ್ತು ಬೇಡ. ನನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ. ತಾಯಿನ ಕಾಪಾಡೋದು ಮಗನ್ ಕರ್ತವ್ಯ ಅಲ್ವೇನಮ್ಮ? ಹೆತ್ತ ತಾಯಿ ಜನ್ಮ ಕೊಡ್ತಾಳೆ. ಆದ್ರೆ ಭಾರತಾಂಬೆ ನಾವು ಬದುಕಿರೋವರೆಗೂ ನಮ್ಮನ್ನ ಹೊರ್ತಾಳೆ, ಸಾಕ್ತಾಳೆ, ಬೆಳೆಸ್ತಾಳೆ. ಅವ್ಳು ಋಣ ತೀರ್ಸೋದ್ ತಪ್ಪ ಅಮ್ಮ. ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳಪ್ಪ. ಇವತ್ತು ನಮ್ಮನ್ನ ತಪ್ಪಿ ಮುಷ್ಟಿಲಿ ಇಟ್ಕೊಂಡು ಆಟ ಸೊಪ್ಪುಗಳಿಗೆ ಸುಮ್ಮನೆ ಇರಕ್ಕಾಗುತ್ತಮ್ಮ? ಹೇಳಮ್ಮ, ಹೇಳು. ನಿನ್ ಮಗನೇ, ನಿನ್ನ ಆದರ್ಶ, ಈ ಹೋರಾಟ ಎಲ್ಲ ಸರಿಯಾಗಿದೆ. ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಬೇಡಪ್ಪ. ನಾಳೆ ಬದುಕಬೇಕಾಗಿರೋ ನನ್ನ ಮಗ ಎಲ್ರು ತಮ್ಮ ಜೀವನಾನೇ ಮುಖ್ಯ ಅಂತ ನೋಡಿದ್ರೆ ಅದು ಸ್ವಾರ್ಥ ಅಲ್ವೇನಮ್ಮ? ಹಂಗ್ ಮಾಡಿದ್ರೆ ನಮ್ಮ ಭಾರತಾಂಬೆನ ಕಾಪಾಡೋರು ಯಾರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಯಾವಾಗ? ನೇರಗಾಗ್ತದಾರೆ. ಇವತ್ತು ನಿನ್ನ ಮಗ ಭಗತ್ ಸಿಂಗ್ ಸಾಯ್ಬೋದು, ಆದ್ರೆ ಭಾರತಾಂಬೆ ಮಡಿಲಲ್ಲಿ ಸಾವಿರಾರು ಭಗತ್ ಸಿಂಗ್ ಇದೆ. ನಿನ್ನ ಮಗ ಭಗತ್ ಸಿಂಗ್ ನಟಾರಮ್ಮ. ನಾನಿವತ್ತು ಸಾಯ್ತಾ ಇರೋದು ನನ್ನ ಭಾರತಾಂಬೆಗೋಸ್ಕರ. ಆ ಬ್ರಿಟಿಷ್ ಎದುರಿಗೆ ಹೇಗೆ ಬದುಕಬೇಕು ಅಂತ ನೀನ್ ಬಯಸ್ತೀಯ ಅಮ್ಮ? ನನಗೆ ಅಂತ ಸ್ಥಿತಿಗೆ ತಪ್ಪಿಟ್ಟೆಯಪ್ಪ. ಸಾಯೋದನ್ನು ಕಣ್ಣೀರಿ ನಾನೇ ನೋಡ್ಬೇಕ. ಬದುಕಿದ್ರೆ ಹೇರಿಯಾಗಿ ಕಾಲ ಹಾಳಾಗಿ ಬದುಕಬೇಕು, ಧೀರರಾಗಿ ಸಾಯಬೇಕು. ನೋಡೋದಕ್ಕಿಂತ ಸಿಕ್ಕಾಗಿದೆ. ಹಾಗೇಳ್ಬೇಡ. ಇವತ್ತು ನಿನ್ನ ಮಗ ಸಾಯ್ಬೋದು, ಆದ್ರೆ ನನ್ನ ಆದರ್ಶಗಳು ಸಾಯಲ್ಲ. ಮುಂದೊಂದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪ್ರತಿಯೊಬ್ಬ ಭಾರತೀಯ ತಾಯಿನೂ ನನ್ನ ಮಗ, ನಿನ್ನ ಮಗ ಭಗತ್ ಸಿಂಗ್ ತರ ಇರ್ಬೇಕು, ಭಗತ್ ಸಿಂಗ್ ತರ ಇರ್ಬೇಕು ಅಂತ ಬಯಸ್ತಾಳೆ. ಸಾವು ದೇಹಕ್ಕಷ್ಟೇ, ಆದರ್ಶಕ್ಕಲ್ಲ. ಎಲ್ಲಿವರೆಗೂ ನಮ್ಮ ಆದರ್ಶಗಳು ಜೀವಂತವಾಗಿರ್ತವೋ ಅಲ್ಲಿವರೆಗೂ ನಾವು ಜೀವಂತವಾಗಿರ್ತೀವಿ. ಪಡೆಯಕ್ಕೆ ಇಷ್ಟು ಪುಣ್ಯ ಮಾಡಿದ್ರು ನಮ್ಮ ಸಂಸಾರ ಅಂತ ಹೋರಾಡಿದ್ರೆ ನೀನು ಚಿಕ್ಕ ವಯಸ್ಸಿಗೆ ಈಶಾನ್ಯ ನನ್ನ ಮನೆ ಎಲ್ಲೇ ನನ್ನ ಕುಟುಂಬದವರು ಅಂತ ಹೋರಾಡ್ತಾ ಇದೆಯಲ್ಲ. ನಿನಗೇನು ಬೇಡ. ಇಲ್ಲ, ಇನ್ನು ನಾನು ಹೇಳೋದಿಲ್ಲ, ಇನ್ನು ನಾನು ಹೇಳೋದಿಲ್ಲ. ಅಮ್ಮ, ನನಗೆ ಜನ್ಮ ಅಂತ ಹೊಂದಿದ್ರೆ ಈ ಮಣ್ಣಲ್ಲೇ ಹುಟ್ಟಿ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಲ್ಲ. ಈ ಜನ್ಮದಲ್ಲಿ ನನ್ನ ಕ್ಷಮಿಸ್ಬಿಡು. ನಿನ್ನನ್ನು ಕಾಲಿಗೆ ಕೇಳಿಸುತ್ತಿರುವುದು ನಾಳೆ ಅಲ್ಲ, ಇವತ್ತೇ. ಸಂತೋಷ ಸಾಯಿದ್ರೆ ನಿಮ್ಮಂತ ಬೀದಿ ನಾಯಿಗಳ ತುಂಗಿಯ ಸಾಯ ಬದಲು ನನ್ನ ಭಾರತಾಂಬೆಗೋಸ್ಕರ, ಅವರ ಸ್ವತಂತ್ರಕ್ಕೋಸ್ಕರ ಸಾಯಬಲ್ಲದು. ಸಂತೋಷ ಪಡ್ತಾ ಇದ್ದೀಯ? ಯೋಚನೆ ಮಾಡು ಭಗತ್. ನಿನ್ನದು ಬಾಳಿ ಬದುಕಬೇಕಾದ ವಯಸ್ಸು, ಸಾಯುವ ವಯಸ್ಸು ಅಲ್ಲ.
ನಿನ್ನದು ಕನಸು ಕಾಣುವ ವಯಸ್ಸು ಹಾಗೂ ಆ ಕನಸನ್ನು ನನಸು ಮಾಡಿಕೊಳ್ಳುವ ವಯಸ್ಸು. ಆದರೆ ನೀನು ಸಾಯಲು ರೆಡಿಯಾಗಿದ್ದೀಯ. ನಾನು ಚಿಕ್ಕ ವಯಸ್ಸಿಂದ ಒಂದು ಕನ್ಸ್ಕೊಂಡಿದ್ದೀನಿ. ಏನ್ ಗೊತ್ತಾ, ಭಾರತಾಂಬೆನ ನಿಮ್ ಕಪ್ಪಿ ಮುಷ್ಟಿಂದ ಬಿಡಿಸ್ಕೊಳ್ಳೋದು. ಅದು ನನ್ನಿಂದ ಆಗ್ತಾ ಇದೆ. ಆದ್ರೂ ಬೇಜಾರಿಲ್ಲ. ಏನಂತೆ ಭಾರತಾಂಬೆಯ ಮಡಿಲಲ್ಲಿ ಸಾವಿರಾರು ಲಕ್ಷಾಂತರ ಭಗತ್ ಸಿಂಗ್ ಇದ್ದಾರೆ. ನಮ್ಮ ಸ್ವಾತಂತ್ರ್ಯ ಎಲ್ಲ ಬರ್ತಾರೆ. ಈ ಮಣ್ಣಿಗೋಸ್ಕರ ನಿನ್ನ ಪ್ರಾಣ ಬಿಡುತ್ತೀಯ. ಇದು ನಿಮ್ಮ ಬರೀ ಮಣ್ಣು ಅಷ್ಟೇ. ಆದ್ರೆ ಇದರಲ್ಲಿ ನೂರಾರು ಸ್ವತಂತ್ರ ಹೋರಾಟಗಾರರ ಅವರ ಕುಸಿದಿದೆ. ನನ್ನ ಉಸಿರಿನವರೆಗೂ ನಾನು ಹೋರಾಡ್ತೀನಿ. ಈ ಸಾಯುವ ಮೇಲೆಯಲ್ಲಿ ಸ್ವಾತಂತ್ರ್ಯ ಗೀತಂತ್ರ ಬೇಕ. ನೋಡು ಮಗ, ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನದಿನ್ನು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಹೇಗಿರಬೇಕು ಹಾಗೆ ಹೇಳು. ನಿನ್ನದು ಒಳ್ಳೆಯ ಮನಸ್ಸು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗಲೇ ನನ್ನದು ತಪ್ಪಾಯಿತು. ಇನ್ನು ಮುಂದೆ ನಿಮ್ಮ ಸಹವಾಸಕ್ಕೆ ಬರುವುದಿಲ್ಲ, ನನ್ನನ್ನು ಕೈಕೊಟ್ಟಿನಿ ಅಂತ ಒಂದು ಅಪಾಲಜಿ ಮಾತಾಡ್ತಾಗಿದ್ದೇನೆ. ನಾನು ಅದನ್ನು ನಮ್ಮ ಕಂಪನಿಯ ಸರ್ಕಾರಕ್ಕೆ ಕಳುಹಿಸಿ ನಿಮ್ಮನ್ನ ಪ್ರಾಣ ಉಳಿಸೋಕೆ ಟ್ರೈ ಮಾಡ್ತೀನಿ. ಸಾಹೇಬ್ರೆ, ಈ ಭಗತ್ ಸಿಂಗ್ ಮೈಯಲ್ಲಿ ಹರಿಯುತ್ತಿರುವುದು ಹೇಡಿಗಳ ರಕ್ತ ಅಲ್ಲ, ವೀರನ ರಕ್ತ. ವಯಸ್ಸಿಂದಾನೆ ಭಾರತಾಂಬೆನ ಸ್ವತಂತ್ರ ಗಳಿಸಬೇಕು ಅಂತ ಕನಸು ಕಾಣ್ತಿರೋ ನಾನು ಅಪಾಲಜಿ ಲೇಖನ ಬರ್ಕೊಡ್ಬೇಕಾ? ನನ್ನ ಪ್ರಾಣ ಬಿಟ್ಟಿನ ಹೊತ್ತು ಅಂತ ನೀಚ್ ಕೆಲಸ ಮಾಡಲ್ಲ. ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ. ನಿಮ್ಮ ಮಗನಿಗೆ ಆಗಲೇ ಹೇಳುತ್ತೇನೆ, ಅವನು ಅಪಾಯಕ್ಕೆ ಬರಲು ನಮಗೆ ಶರಣಾದರೆ ಅವನ ಪ್ರಾಣ ಉಳಿಸೋಕೆ ಸಾಧ್ಯವಾಗಬಹುದು. ಆದರೆ ಅವನು ಅದನ್ನು ಒಪ್ಪುತ್ತಿಲ್ಲ. ನನ್ನ ಮಗ ನಿಮ್ಮ ಕಾರಣವಾಗಿ ನಿಮಗೆ ಶರಣಾಗಬೇಕು. ಅದ್ರ ಬದಲು ವೀರ ಮರಣ ಹೊಂದದೆ ಬಾಕಿ. ಮಗನೇ, ನನ್ನ ಆಸೆ ತೀರ್ಸೋ ಯೋಗ್ಯತೆಯಾಗಿ ತಾಕತ್ತಾಗಿ ನಿಮಗೆ ನಿಮ್ಮ ಕಾರ್ತಿಕ इनकलाब 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 जिंदाबाद इनकलाब जय जय
ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ. ದೇಶಕ್ಕಾಗಿ ಬಾಳದ ಬದುಕೋ, ದೇಶಕ್ಕಾಗಿ ಬಾಳದ ಬದುಕೋ, ಬದುಕೆ ಅಲ್ಲ ನರಕವದು. ಇಷ್ಟು ದಿನ ನೀನು ನನ್ನ ಗುರಿಯಾಗಿದೆ. ಇನ್ನು ಮುಂದೆ ನಿನ್ನ ಗುರಿನೇ ನನ್ನ ಗುರಿ. ನಿನ್ನ ಸ್ವಾತಂತ್ರ್ಯ ಕನಸೆ ನಶೆದಿರಿಸು. ನಿನ್ನ ಹಾಗೆ ಈ ದೇಶ ದುಡಿಯೋರು ಎಲ್ಲರೂ ನನ್ನ ಮಕ್ಕಳು. ಆದ್ರೆ ನಿನ್ನ ಆದರ್ಶ ನೀನು ಕಚ್ಚದಾಗಿ ನಂಬಿಡಲ್ಲ. भारत माता के, भारत माता के, भारत माता के, भगत सिंह की, भारत माता के. हमारा सारे जहां से अच्छा हिंदोस्तां हमारा, हम बुलबुलें हैं इसकी, ये गुलसितां हमारा हमारा. ಭಾರತ ಮಾತೆಯ ಚಿತ್ರವನ್ನ ಬಿಡಿಸಿದಂತ ಶಾಶ್ವತ ಕೂಡ ಧನ್ಯವಾದಗಳು.